ಸ್ಪೆಷಲ್ ಏನು ಅಂತಂದರೆ ಇವತ್ತು ನನ್ನ ಬರ್ಡೇ ಆ್ಯಂಡ್ ಈ ಸರ್ತಿ ಇವನು ಬಂದಿದ್ದಾನ ಜೊತೆಗೆ. ನಾನು ಗಂಧದ ಕಡ್ಡಿ ಹಚ್ಕೊಬೇಕಾದ್ರೆ ಸಾಯಿ ಸುಟ್ಕೊಬಿಟ್ಟೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ರಶ್ಮಿರಶ್ ಯೂಟ್ಯೂಬ್ ಚಾನಲ್. ಆ್ಯಕ್ಚುಲಿ ಸ್ಪೆಷಲ್ ಏನು ಅಂತಂದರೆ ಇವತ್ತು ನನ್ನ ಬರ್ಡೇ ಆ್ಯಂಡ್ ಇನ್ನೂ ಸ್ಪೆಷಲ್ ಏನು ಅಂತಂದರೆ ನಾವು ನಂಜನಗೂಡಿಗೆ ಬಂದಿದ್ದೀವಿ, ನಂಜನಗೂಡು ಟೆಂಪಲ್ಗೆ. ಸೊ ಇನ್ನೂ ಒಂದು ಸ್ಪೆಷಲ್, ನನ್ನ ಜೊತೆಗೆ ನನ್ನ ಮಗ ಬಂದಿರೋದು. ಆ್ಯಂಡ್ ಲಾಸ್ಟ್ ಇಯರ್ದೆಲ್ಲ ಅವಾಗೆಲ್ಲ ನಾನು ಒಬ್ಬೊಬ್ಬಳೇ ನನ್ನ ತಮ್ಮನ ಕರ್ಕೊಂಡು ಬರ್ತಾಯಿದ್ದೆ. ಆ್ಯಂಡ್ ಈ ಸರ್ತಿ ಇವನು ಬಂದಿದ್ದಾನ ಜೊತೆಗೆ. ಅದು ಅವ್ರ ಅಮ್ಮನೂ ಬಂದಿಲ್ಲ, ಇವನೊಬ್ಬನ್ನೇ ಕಳಿಸಿದ್ದಾಳೆ. ಕರ್ಕೊಂಡು ಹೋಗ್ತೀನಿ ಕಳಿಸಿ ಅಂದಿದ ತಕ್ಷಣ ಸರಿ ಆಯಿತು ಓಕೆ ಕರ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಕಳಿಸಿದ್ಲು. ಒಂದು ಸೆಕೆಂಡು ಯೋಚನೆ ಮಾಡಿಲ್ಲ. ಅಲ್ಗುಡ್ ಈಗ ಟೆಂಪಲಿಗೆ ಹೋಗೋಣ. ಆಲ್ರೆಡಿ 12 o'clock ಆಗೋಗಿದೆ ಅಲ್ವಾ? ಹಾಂ ಸರಿ ಓಕೆ ಹೊರಡೋಣ. ಇವಾಗ ಹೊಳೆ ಹತ್ರ ಬಂದಿದ್ದೀವಿ, ಕಾಲು ತೊಳ್ಕೊಂಡು ಟೆಂಪಲ್ ಹತ್ರ ಹೋಗೋಣ. ಮಾಡೋ ಸಾಕು ಹಾಕವ ಅವ ಆಯ ಅಂತ ನೀನು ಹಿಡ್ಕೊಂಬ. ಗಂಧದ ಕಡ್ಡಿ ಹಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡಿದ್ದೆ. ಫುಲ್ಲು ಗಾಳಿ ಬರ್ತಾಯಿತ್ತು. ಸೊ ಅದಕ್ಕೆ ಅವನ್ನ ಎತ್ಕೊಂಡು ಪಾಪನ ಕೈಲಿ ಕೊಟ್ಟೆ ಎತ್ಕೊ ಅಂತ. ಆ್ಯಂಡ್ ನಾನು ಗಂಧದ ಕಡ್ಡಿ ಹಚ್ಕೋಬೇಕಾದ್ರೆ ಸಾಯಿ ಸುಟ್ಕೊಬಿಟ್ಟೆ, ಅದನ್ನು ತೋರಿಸ್ತಾ ಇದ್ದೆ. ಆ್ಯಂಡ್ ಹೊರಗಡೆ ನಾವೇ ಪೂಜೆ ಮಾಡಿಕೊಂಡು ಆಮೇಲೆ ಒಳಗಡೆ ಹೊರಟ್ವಿ. ಸೊ ಗೈಸ್, ಎಲ್ಲ ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ಪ್ರಸಾದ ಆಲ್ರೆಡಿ 12 o'clock ಸ್ಟಾರ್ಟ್ ಆಗುತ್ತೆ ಇಲ್ಲಿ. ಸೊ ಇವಾಗ ಆಲ್ರೆಡಿ 1 o'clock. ಈಗ ಊಟ ಹೆಂಗಿದ್ರು ಮಾಡಿಲ್ಲ ಅಲ್ಲ, ಸೊ ಪ್ರಸಾದನೇ ಸಿಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬನ್ನಿ ತಿನ್ಕೊಂಡು ಹೊರಡೋಣ. ಊಟದಲ್ಲಿ ಜಾಗ ಇಲ್ಲ ಅಂತಂದ್ಬಿಟ್ಟು ಗೇಟ್ ಕ್ಲೋಸ್ ಮಾಡಿದರು. ಸೊ ಅದೇ ಗ್ಯಾಪಲ್ಲಿ ಅಜ್ಜಿ ಪರಿಚಯ ಆಗಿ ಅವ್ರು ತುಂಬ ಮಾತಾಡ್ತಾಯಿದ್ರು, ನಮ್ಮೂರಲ್ಲಿ ಆ ಥರ, ನಮ್ಮೂರಲ್ಲಿ ಈ ಥರ ಅಂತ ಅಂದ್ಕೊಂಡು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಊಟ ಸ್ಟಾರ್ಟ್ ಆಯಿತು. ಒಳಗಡೆ ಹೋಗಿ ಊಟ ತಿನ್ಕೊಂಡು, ಗುಡ್ಡು ತಿಂಡಿ ತಿಂದಿರಲಿಲ್ಲ ಅಂತಂದ್ಬಿಟ್ಟು ಹಾಲು ಕುಡಿಸಿದ್ವಿ. ಗುಡ್ಡುಗೆ ಹಾಲು ಕುಡಿಸಿ ಹೊರಡೋ ಟೈಮಲ್ಲಿ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ವೆಯ್ಟ್ ಮಾಡು ಅಂತ ಹೇಳಿದ್ರು. ಸೊ ವೆಯ್ಟ್ ಮಾಡಿ ಅವ್ರು ಕರ್ಕೊಂಬಂದಿದ್ದೆ ಕೇಕ್ ಕಟ್ಟಿಂಗಿಗೆ. ಸಾರಿ ಅವ್ರನ್ನ ತೋರ್ಸೋಕ್ಕಾಗಿಲ್ಲ, ಬಿಕಾಸ್ ಅವ್ರ ಕ್ಯಾಮ್ರಾ ಮುಂದೆ ಬರಲ್ಲ ಅಂತ ಹೇಳಿದ್ರು. ಆ್ಯಂಡ್ ಕೇಕ್ ಕಟ್ ಮಾಡಿ ಹೊರಗಡೆ ಬಂದ್ವಿ.
ಆ್ಯಂಡ್ ಎಲ್ಲ ಮುಗಿಸಿ ಹೊರಗಡೆ ಬಂದರೆ ಏನಾದರೂ ತಗೋ ಅಂತ ಅಂದ್ಬಿಟ್ಟು ನನ್ನನ್ನೇ ಶಾಪ್ ಒಳಗಡೆ ಕರ್ಕೊಂಡೋದ್ರು. ಆ್ಯಂಡ್ ನಾನೊಂದು ಸೆಮಿ ಸಿಲ್ಕ್ ಸ್ಯಾರಿ ತೊಗೊಂಡೆ. ಆ್ಯಂಡ್ ತೊಗೊಂಡು ಮನೆಗೆ ಹೊರಟ್ವಿ ನಾವು. ಇಬ್ರು ಆಟ ಆಡ್ತಿದ್ದಾರೆ ಇಲ್ಲಿ. ಏನ್ ಆಟ ಆಡ್ತಿರೋದು ಇಲ್ಲಿ? ಹಲೋ ಸುತೀಕ್ಸ್, ನಾಳೆ ಸ್ಮಾಲ್ ಗಿಫ್ಟ್ ಈಗಲೇ ಕೊಡ್ತಿದ್ಯಾ? ನೋಡು ಹೇಗಿದೆ. ಹೊಡಿತೀನಿ. ಅವ್ರ ಭಾವ ಇನ್ನೂ ಬಂದಿರಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿರ್ಲಿಲ್ಲ. ನನ್ನ ಹತ್ರ ಎಷ್ಟೈತೆ ಅಮೌಂಟ್ ಅದ್ರಲ್ಲಿ ತಂದಿದ್ದೀನಿ. ಚೆನ್ನಾಗಿದ್ಯಾ? ಯು ಲೈಕ್ ಇಟ್? ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ರಶ್ಮಿ. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಚಿಕ್ಕಿ, ಹ್ಯಾಪಿ ಬರ್ಡೇ ಮಾನು. ಕೆಳಗೆ ಕುಣಿಸ್ಕಡೆ ಅವನ್ನ. ನೀನ್ ಬರುವಷ್ಟೊತ್ತು ಓಡಾಡ್ತೀನಿ ಸುಮ್ಮನೆ. ಇಲ್ಲಿ ಹ್ಯಾಪಿ ಬರ್ತ್ಡೇ. ఇక్కడ కణ మంది కిలకు ఉండున్నా. ಹ್ಯಾಪಿ ಬರ್ಡೇ. ಹೋಗು ತಿನ್ನು ಹೋಗಿ. ಹಾಗೆ ಮನೇಲೂ ಸಿಂಪಲ್ಲಾಗಿ ಕೇಕ್ ಕಟಿಂಗ್ ಪ್ಲ್ಯಾನ್ ಆಗಿತ್ತು. ಆ್ಯಂಡ್ ಕೇಕ್ ಕಟ್ ಮಾಡಿ ನನ್ನ ಈ ವರ್ಷದ ಬರ್ತ್ಡೇ ಈ ಥರ ಇತ್ತು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ.